ಬಂಧುಗಳೇ, ಶುಕ್ರವಾರ ಮಧ್ಯಾಹ್ನ 2 ಗಂಟೆಗೆ ಹೊಸಮಲ್ಪನಗುಡಿಯಿಂದ ಹೊಸಪೇಟೆಯ ಮಾರ್ಗವಾಗಿ ಆಟೋದಲ್ಲಿ ಶ್ರೀಮತಿ ಯೋಗಲಕ್ಷ್ಮಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಾದಂಥ ಶ್ರೀಮತಿ ಅನಿತಾ, ಶ್ರೀಮತಿ ವೈ ನಾಗರತ್ನ, ಶ್ರೀಮತಿ ಗಂಗಮ್ಮ ಇವರು ಕೆಲಸವನ್ನ ಮುಗಿಸಿಕೊಂಡು ಹೊಸಪೇಟೆ ಮಾರ್ಗವಾಗಿ ಬರುತ್ತಿದ್ದಾಗ ಎದುರುಗಡೆಯಿಂದ ಯುನಿಕಾ ಗಾಡಿಯಲ್ಲಿ ಬಂದ ಅನಾಮಿಕ ವ್ಯಕ್ತಿ ಒಬ್ಬನು ತುಂಬಾ ಸ್ಪೀಡ್ ಆಗಿ ಬಂದು ಅಜಾಗರೂಕತೆಯಿಂದ ಆಟೋಕ್ಕೆ ಡಿಕ್ಕಿ ಹೊಡೆದು ಆಟೋ ತುಂಬಾ ಜಖಂ ಆಗಿ ಆಟೋದಲ್ಲಿದ್ದಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತುಂಬಾ ಗಾಯಗಳಾಗಿ ಒಳಪೆಟ್ಟಾಗಿ ಕೈ ಮುರಿದು ಗಂಭೀರ ಗಾಯಗೊಂಡಿದ್ದಾರೆ. ಇಷ್ಟೆಲ್ಲ ಆದರೂ ಆತನ ಮೇಲೆ ಏನು ಕ್ರಮ ತೆಗೆದುಕೊಳ್ಳದೆ 5 ಜನ ಆಟೋ ಚಾಲಕನನ್ನು ಸೇರಿಸಿ 5 ಜನರನ್ನು ಎಂಎಲ್ಸಿ ಮಾಡಿ ಇಲ್ಲಿಯವರೆಗೂ ಆ ವ್ಯಕ್ತಿಯ ಮೇಲೆ ಏನೂ ಕ್ರಮ ತೆಗೆದುಕೊಳ್ಳದ ಸಂಚಾರಿ ಪೊಲೀಸರು ಹೆಲ್ಮೆಟ್ ಹಾಕಿಲ್ಲ ಎಂದರೆ ಅಜಾಗರೂಕತೆ ಬಗ್ಗೆ ಹೇಳುತ್ತಾ ಇದ್ದಾರೆ. ಈ ರೀತಿ ಆಟೋದಲ್ಲಿ ಒಂದು ಆಕ್ಸಿಡೆಂಟ್ ಆದರೆ ಈ ಸುದ್ದಿ ಪ್ರಚಾರ ಮಾಡದೆ ಹೀಗೆ ಈ ಸುದ್ದಿಯನ್ನ ಮುಚ್ಚಿಟ್ಟಿದ್ದಾರೆ. ಇದರಿಂದ ಯಾರ ಕಾಣದ ಕೈಗಳು ಆತನನ್ನ ಕಾಪಾಡುತ್ತಿದ್ದಾರೆ. ಗಾಯಾಳುಗಳು ಆಟೋ ಚಾಲಕನಿಗೆ ಆಟೋ ಪೂರ್ತಿಯಾಗಿ ಡ್ಯಾಮೇಜ್ ಆಗಿ ಹೋಗಿದೆ. ಏಕೆ ಅಜಾಗರೂಕತೆಯಿಂದ ಬಂದ ವ್ಯಕ್ತಿಯನ್ನ ಹೀಗೆ ಕಾಪಾಡುತ್ತಿದ್ದಾರೆ? ಯಾಕೆ ಈ ಸುದ್ದಿಯನ್ನ ಪ್ರಸಾರ ಮಾಡಿಲ್ಲ? ಇವರ ಹಿಂದೆ ಯಾರಿದ್ದಾರೆ? ಯೋಗಲಕ್ಷ್ಮಿ ಯಾರು? ಆಕ್ಸಿಡೆಂಟ್ ಮಾಡಿಸಿದವರು ಯಾರು? ಆ ವ್ಯಕ್ತಿಯ ಬೆನ್ನಿಗೆ ನಿಂತಿದ್ದವರು ಯಾರು? ಹೆಲ್ಮೆಟ್ ಜಾಗೃತ ಬಗ್ಗೆ ಹೇಳುತ್ತಿದ್ದೀರಲ್ಲ, ಹೆಲ್ಮೆಟ್ ಇಲ್ಲದೆ ತುಂಬಾ ಸ್ಪೀಡ್ ಆಗಿ ಬಂದು ರಾಂಗ್ ರೂಟ್ ಅಲ್ಲಿ ಬಂದು ಈ ರೀತಿ ಮಾಡಿರುವ ಅಜಾಗೃತೆ ಕಾರಣರಾದವರು ಯಾರು? ಈ ಅನ್ಯಾಯ ಮಾಡಿರುವ ವ್ಯಕ್ತಿಗೆ ನ್ಯಾಯ ಕೊಡುತ್ತಿದ್ದರಾದರೂ ಯಾರು? ಈತನನ್ನ ಕಾಪಾಡುತ್ತಿರುವವರು ಯಾರು? ಇದೆಲ್ಲ ಸದ್ಯ ತನಿಖೆ ಹೊರಗೆ ಬರಬೇಕೆಂದು. ಹಾಗಾದರೆ ಯೋಗಲಕ್ಷ್ಮಿಯನ್ನ ಟಾರ್ಗೆಟ್ ಮಾಡಿದವರು ಯಾರು?